ಸೊ ಏನ್ ಹೆಲ್ತ್ ಇಶ್ಯೂ ಇತ್ತು ನಿಮಗೆ? ನನಗೆ ಫೈಬ್ರೋ ಅಡಾನಮಸ್ ಅಂತ ಗ್ಲ್ಯಾಂಡ್ಸ್ ಇದೆ ಸರ್ ಬ್ರೆಸ್ಟ್ ಅಲ್ಲಿ. ಸೊ ಅದು 4 times ನಾನು ಸರ್ಜರಿನ ಆಗಿದೆ. ಮೊಸರು ತಿಂದ್ರೆ ಒಂದು ಬಾಡಿ ಎಫೆಕ್ಟ್, ಮಜ್ಜಿಗೆ ಮಾಡಿದ್ರೆ ಒಂದು ಬಾಡಿ ಎಫೆಕ್ಟ್. ಅಲೋಪತಿಕ್ ಜೊತೆಲಿ ನನ್ನ ಟ್ರೀಟ್ಮೆಂಟ್ ಕಾಂಪೇಟಬಲ್. ಯಾಕೆ ಕಾಂಪೇಟಬಲ್ ಹೇಳ್ತೇನೆ ಅಂದರೆ, ನನ್ನಲ್ಲಿ ಯಾವುದೇ ಒಂದು ಮೆಟಲ್ಸ್ ಇಲ್ಲ. ಇದು ಆರ್ಗನಿಗೆ ಪೋಷಣೆ ಮಾಡುವಂಥ ಪೋಷಕಾಂಶಗಳು. ನಾನು ಅದಕ್ಕೆ ಕೋತಿನೂ ಅಷ್ಟೇ ಪಾಪ, ಒಂದಿನ ಸಿಗ್ತದೆ, ಒಂದಿನ ಸಿಗಲ್ಲ, ಒಂದು 2 ದಿನ ಸಿಗಲ್ಲ. ಆದ್ರೆ ಜಂಪ್ ಮಾಡೋದು ಮಾಡ್ತಾ ಇರ್ತೈತೆ. ನಮಸ್ಕಾರ ವೀಕ್ಷಕ ವರ್ಗಗಳಿಗೆ. ನೋಡಿ, ನೀವೆಲ್ಲ ಕಾಯ್ತಾ ಇರ್ತೀರಿ, ಒಂದು ಮಿಸ್ ಆಗಬಾರ್ದು ಹಂಗೆ ಹೇಳಿದ್ರು ಡಾಕ್ಟ್ರು. ಒಂದು ಮಿಸ್ ಆದ್ರೆ ನೀವು ಇಲ್ಲ ಅದೇನು ಆಗ್ತದೆ ಗೊತ್ತಾ, ನನ್ನ ಹತ್ರ ಬಂದ ತಕ್ಷಣ ಹೇಳ್ತಾರೆ, ಸರ್ ನಿಮ್ದು ಸಂಡೇ ಪ್ರತಿದಿನ ಸಂಡೇ ಒಂದಲ್ಲ ಒಂದು ಕೊಡ್ರಿ, ಬರಲೇಬೇಕು. ನನಗೇನು ಎವ್ರಿ ಸಂಡೇ ಒಂದು ಯುನಿಕ್ ಕೇಸನ್ನು ತಗೊಳ್ತೀನಿ. ಇವತ್ತು ಅಂಥದ್ದು ಯುನಿಕ್ ಕೇಸು. 7 ವರ್ಷದಿಂದ ಸಫರ್ ಆಗ್ತಿರೋ ಒಂದು ಟ್ಯೂಮರಿಂದ, ಅದು 35 ದಿನಕ್ಕೆ ಬ್ರೆಸ್ಟ್ ಟ್ಯೂಮರ್ 30 ದಿನದಲ್ಲಿ ಅದು ನಾವು ಸಾಕಷ್ಟು ಕೇಳ್ಬಿಟ್ಟಿದ್ದೀವಲ್ಲ, ನಮ್ಮ ಎಪಿಸೋಡ್ಸ್ ನೋಡಿದರೆ ನೀವು ಮಂಕಿ ಡಯಟ್ ಅಂತ, ಮಂಕಿ ಡಯಟ್ ಅದು ಪ್ಲಸ್ ಇವರ ಪ್ರೋಟೋಕಾಲ್. ಸರ್ ನೀವೇ ಹೇಳಬೇಕು. ಇಲ್ಲಿ ನೋಡ್ರಿ, ಇವ್ರ ಲೇಡಿ ಬಿಟ್ವೀನ್ 40 to 50 years old, ಫೈಬ್ರೋ ಅಡಿನೋಮಾ ಅಂತ 4 times ಆಪರೇಷನ್ ಆಗಿದೆ. ರಿಪೀಟ್ ಬರ್ತೈತೆ, ಆಪರೇಷನ್ ಮಾಡಿದ್ದಾರೆ. 7 years ಇಂದ ಸಫರ್ ಬರ್ತಾ ಇದ್ದಾರೆ. 7 years. ಆವಾಗ ಅದಲ್ದೇನೆ ಏನು ಫೆಟಿಗ್ಯೂ, ಬಾಡಿ ಊತ, ಕೂದಲು ಉದುರೋದು, ಆಮೇಲೆ ಕೆಲಸ ಮಾಡೋಕ್ಕೆ ಆಲಸ್ಯ. ಸೊ ಅಂಥವರು ಬರೀ 1 ತಿಂಗಳಲ್ಲಿ ಅವರೇ ಹೇಳಿದ್ದಾರೆ, 7 year ಇದ್ದಿದ್ದು ಪ್ರಾಬ್ಲಮ್ಮು ನನಗೆ 1 ತಿಂಗಳಲ್ಲಿ ಹೋಗಿದೆ ಸರ್. ನೀವು 7 years ಮುಂಚೆನೇ ಸಿಕ್ಕಿದ್ದಿದ್ರೆ, ಈ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂದರೆ, ನಾನು 7 year ಇಂದ ಈ ಒಂದು ನೋವಿಂದ ನರಳ್ತಾ ಇರಲಿಲ್ಲ ಅಂತ. ಒಂದು ಕ್ಯಾನ್ಸರಸ್ ಪೇಷಂಟ್ಸು ನಾನು ಇವತ್ತು ಮೇನ್ಲಿ ಟ್ರೀಟ್ ಮಾಡೋದು ಡಯಾಬಿಟೀಸ್ ವಿತ್ ಕ್ರಾನಿಕ್ ಕಿಡ್ನಿ ಡಿಸೀಸ್, ಲಿವರ್ ಸಿರೋಸಿಸ್, ಪ್ಯಾಂಕ್ರಿಯಾಟಿಸ್, ಆಮೇಲೆ ಕ್ಯಾನ್ಸರ್. ಸೊ ಕ್ಯಾನ್ಸರ್ಗೆ ನಾನು ಅಷ್ಟು ಇಂಪೆಟಸ್ ಕೊಟ್ಟಿರಲಿಲ್ಲ, ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ. ಅಫ್ಕೋರ್ಸ್ ಅದು ನನ್ನ ಮಗನಿಗೆ ಬಂತು, ನನ್ನ ಮಗನಿಗೆ ಸಕ್ಸಸ್ ಆಯಿತು, ನಮ್ಮ ಅಮ್ಮನಿಗೆ ಸಕ್ಸಸ್ ಆಗಲಿಲ್ಲ. ನಮ್ಮ ಅಮ್ಮನಿಗೆ ಅಡ್ರಿನಲ್ ಗ್ಲ್ಯಾಂಡ್ ಕ್ಯಾನ್ಸರ್ ಇತ್ತು. ಸೊ ಒಂದು ಫೈನ್ ಡೇ ಅವರಿಗೆ ಬಾಡಿ ಸ್ವೆಲ್ಲಿಂಗ್ ಆಯಿತು, ಶಿ ಹಸ್ ಕೊಲ್ಯಾಪ್ಸ್ಡ್. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಇದೆ. ಆದರೆ ಈಗ ಯಾವ ಪೇಷಂಟ್ಸ್ ಚೆನ್ನಾಗಾಗ್ತಾ ಇದ್ದಾರೆ, ಅವರವರೇ ವರ್ಡ್ ಆಫ್ ಮೌತಿಂದ ಕ್ಯಾನ್ಸರ್ ಪೇಷಂಟ್ಸ್ ಕೇಳ್ತಾರೆ. ಆಮೇಲೆ ನನಗೆ ಹೇಳ್ತೀನಿ, ಸರ್ ಅವ್ರಿಗೆ ಹಂಗಾಗಿತ್ತು, ಚೆನ್ನಾಗಿತ್ತು, ಸೊ ಅದಕ್ಕೆ ನಾವು ಬಂದಿರೋದು. ಸೊ ನನಗೆ ಭಾರಿ ಖುಷಿ ಆಗ್ತದೆ. ಅದು ಎಷ್ಟು ಖುಷಿ ಆಯ್ತಂದರೆ, ಆಮೇಲೆ ಸಕ್ಸಸ್ ರೇಟ್ ನಾನು ಕ್ಯಾಶುವಲ್ ಇರ್ತದೆ 10ಕ್ಕೆ 5, 6, ಯಾಕಂದರೆ ಬೇರೆವೆಲ್ಲ 10ಕ್ಕೆ 8, 9. ಸೊ ಕ್ಯಾನ್ಸರ್ ಅಂತೂ ಡಯಾಬಿಟಿಸ್ ಅಂತೂ 10ಕ್ಕೆ 8, 9 100% ಆಗುತ್ತೆ. ಅದಕ್ಕೆ ನಾನು ಅವ್ರನ್ನ ಬೈಯೋದು. ಸೊ ನೀವು ಲಾಸ್ಟ್ ಟೈಮ್ ಬಂದ್ರಿ ನನಗೆ, ಸರ್ ನೀವು ಕೆಲವರು ಕಾಮೆಂಟ್ ಮಾಡಿದ್ದಾರೆ, ರಾಜು ಅವರು ಕೋಪ ಮಾಡಿಕೊಂಡು. ನನಗೇನಂದರೆ, ನಾನು ಸ್ವಲ್ಪ ಕೋಪಿಷ್ಟ. ಫಸ್ಟ್ ಡೇ ಅವರಿಗೆ ಕರೆಕ್ಟಾಗಿ ಹೇಳ್ತೀನಿ, ಸೆಕೆಂಡ್ ಡೇ ಏನಾದರೂ ವಿತೌಟ್ ರಿಸಲ್ಟ್ ಬಂದರು ಅಂದರೆ ನಾನು ಅವ್ರಿಗೆ ಹೇಳ್ತೀನಿ, ತಗೊಳಕ್ಕೋಗ್ಬೇಡ್ರಪ್ಪ ಅಂತ. ಸೊ ಏನು ಸರ್ ಹಿಂಗೆ ಹೇಳ್ತೀನಿ, ಎಸ್ ನಿಮ್ಗೆ ಆಗ್ತಾ ಇಲ್ಲ. ಆವಾಗ ಹೇಳ್ತಾರೆ, ನೀವು ಮಾಡಿದರೆ ಇಲ್ಲ ಆಹಾರ ಪದ್ಧತಿ, ಇಲ್ಲ ಸರ್ ಸ್ವಲ್ಪ ತಪ್ಪಾಗಿದೆ ಅವಾಗ ಅದು. ಸೊ ಈ ಕ್ಯಾನ್ಸರ್ಗೆ ನಾನು ಅದನ್ನು ಅಷ್ಟು ಅಟೆನ್ಷನ್ ಕೊಟ್ಟಿಲ್ಲ, ಈಗ ಅಟೆನ್ಷನ್ ಕೊಡಕ್ಕೆ ಇಡ್ತಿದ್ದೀನಿ. ಈಗ ಒಬ್ಬೊಬ್ರು ಬರ್ತಾ ಇದ್ದಾರೆ, ಟೆಸ್ಟ್ ಮನಿ ಕೊಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈವನ್ ಮೊನ್ನೆ ALL ಬ್ಲಡ್ ಕ್ಯಾನ್ಸರ್ದು 29 ವರ್ಷ ಹುಡುಗ, ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು. ಸರ್ ನಮ್ಮ ಹೆಸರು ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇನ್ನೂ ಹುಡುಗಾಗ ಮದುವೆ ಆಗಿಲ್ಲ ಅಂತ. ಸೊ ಅವ್ರದ್ದು ಹೇಗಿತ್ತು ಅಂದರೆ, ಆ ಬ್ಲಡ್ ಕ್ಯಾನ್ಸರ್ ಅವ್ರದ್ದು January 25 ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಸೆಲ್ ಬರ್ಸ್ಟು ಆಗಿ WBC ಮೇಲಕ್ಕೆ ಹೋಗಿದೆ. ಆಮೇಲೆ ಪ್ಲೇಟ್ಲೆಟ್ಸು ಡೌನ್ ಆಗಿದೆ. 15,000 20,000 30,000 ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಸೊ ಈಗ ನಾನು ಅದು ಕೇಸ್ ಸ್ಟಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಫೆಬ್ರವರಿಲಿ ನಮ್ಮ ಟ್ರೀಟ್ಮೆಂಟ್ ಬಂದಿದ್ದಾರೆ ವಿತ್ ಅಲೋಪತಿಕ್. ಅದಕ್ಕೆ ಇದು ಅಲೋಪತಿಕ್ 100% ಕಾಂಪೇಟಬಲ್. ಅಲೋಪತಿಕ್ ಜೊತೆಲಿ ನನ್ನ ಟ್ರೀಟ್ಮೆಂಟು ಕಾಂಪೇಟಬಲ್. ಯಾಕೆ ಕಾಂಪೇಟಬಲ್ ಹೇಳ್ತೇನೆ ಅಂದರೆ, ನನ್ನಲ್ಲಿ ಯಾವುದೇ ಒಂದು ಮೆಟಲ್ಸ್ ಇಲ್ಲ. ಇದು
ಆರ್ಗನ್ಗೆ ಪೋಷಣೆ ಮಾಡುವಂಥ ಪೋಷಕಾಂಶಗಳು ನರಿಶಿಂಗ್ ಮಾಡೋದಕ್ಕಿದ್ದು. ಸೊ ಅವರು ಒಂದು ತಿಂಗಳಲ್ಲೇ 20,000-30,000 ಇದ್ದಿದ್ದು ಪ್ಲೇಟ್ಲೆಟ್ಸು 3.25 ಲ್ಯಾಕ್. ಡಾಕ್ಟರ್ಸ್ಗೂ ಶಾಕ್ ಆಯ್ತಂತೆ. ಆಮೇಲೆ ಇನ್ನೊಂದು ತಮಾಷೆ ಹೇಳ್ತೀನಿ, ಕೀಮೋ ತೊಗೊಂಡ್ರೆ ಕೂದಲು ಉದುರ್ತಲ್ಲ, ಅವ್ರು ಕೂದಲೇ ಉದುರಿಲ್ಲವಂತೆ. ಇವನ್ ನನಗೂ ಆಶ್ಚರ್ಯ, ಯಾಕಂದ್ರೆ ನನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡೋ ಹೊತ್ತಿನಲ್ಲಿ ಕೂದಲೆಲ್ಲ ಉದುರೋಗಿತ್ತು, ಅಕ್ಯೂಟ್ ಮೆಲಿಕ್ಯಾಮಿಯಾ. ಸೊ ಆಮೇಲೆ ಈಗ 3 months ಆಯಿತು ನಮ್ಮ ಟ್ರೀಟ್ಮೆಂಟು, ವಿತ್ ಅಲೋಪತಿ ಸೇರಿದ್ರೆ 4 months. ಈಗ ಅವರು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿಗೆ ಎಲ್ಲ ಕರೆಕ್ಟಾಗಿದ್ರೆ, ಎಲ್ಲ ಕಂಪ್ಲೀಟಾಗಿ ಇದಾಗಿದೆ. ಸೊ ಮಾಡಿಸ್ಬೇಕೋ ಬೇಡವೋ ಅಂತ ಇವ್ರು ನನಗೆ ಕೇಳಿದ್ರು. ನಾನು ನಿಮ್ಮ ಡಿಸಿಷನ್ ಅದು, ಇದು ಅಲೋಪತಿಕ್ ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನೇ ಅಂತ. ಸೊ ಅದೇ ರೀತಿ ಇಲ್ಲಿ ನಾನೇನು ಹೇಳ್ತೀನಿ, ಇದು ನಾನ್ ಕ್ಯಾನ್ಸರಸ್ ಟ್ಯೂಮರ್ ಆದರೂ ಸಹ ಎಗೇನ್ ಅಂಡ್ ಎಗೇನ್ ಆಗಿದೆ ಅಂದರೆ ಅದು ಯು ಕ್ಯಾನ್ ಇಮ್ಯಾಜಿನ್. ಎಷ್ಟು ನೋವಿಂದ ನರಳಿದ್ದಾರೆ ಅಂದರೆ 7 ವರ್ಷ. 1 ತಿಂಗಳಲ್ಲೇ ಹೇಳ್ತಾ ಇದ್ದಾರೆ, ಸರ್ ನಂದು ಕೆಲಸ ಮಾಡಬೇಕು ಅಂತ ಉತ್ಸಾಹ ಆಗ್ತೈತೆ. ಆಮೇಲೆ ಬಾಡಿ ಆ ಸ್ವೆಲ್ಲಿಂಗ್ ಎಲ್ಲ ಹೊರಟೋಯ್ತು. ಆಮೇಲೆ ವೆಯ್ಟು 8 kg ಕಡಿಮೆ ಆಗಿದ್ದೀನಿ 1 ತಿಂಗಳಲ್ಲಿ. 8 kg ಕಡಿಮೆ ಆದ್ರೂ ಎನರ್ಜಿ ಲೆವೆಲ್ ಎನಾರ್ಮಸ್ ಇದೆ. ಪ್ರತಿ ಮಿನಿಟಲ್ಲೂ ಏನಾದರೂ ಕೆಲಸ ಮಾಡೋಣ ಅಂತ ಖುಷಿ ಆಗುತ್ತೆ. ಸೊ ಮೊದಲು ಯಾವಾಗಲೂ ಆಲಸ್ಯ ಇರ್ತಾ ಇತ್ತು. ಸೊ ನೀವು 7 ವರ್ಷ ಮುಂಚೆ ಸಿಕ್ಕಿದ್ರೂ ಚೆನ್ನಾಗಾಗ್ತಾ ಇತ್ತು ಅನ್ನೋ ಒಂದು ಹೇಳಿದ್ದಾರೆ. ಸೊ ಆ ರೀತಿ ಇದು. ಮತ್ತೆ ಕೇಳಿದೆ, ಮಂಕಿ ಡಯಟ್ ಅಂದರೆ ಎಲ್ಲರೂ ಭಯಪಡ್ತಾರೆ. ಸೊ ನಿಮಗೇನು ಅನ್ನಿಸುತ್ತೆ ಹೇಳ್ರಿ ಅಂತ. ಸೊ ಅದಕ್ಕೆ ಅವರಂದರು, ಸರ್ 1 ವಾರ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆ 1 ವಾರ ಆನಂತರ ಒಂಥರ ಖುಷಿ ಆಗೋಯ್ತು. ಇಲ್ಲಿ ನಾವು ಮಾರ್ಬಲ್ ಊಟ ಮಾಡೋ ಹೊತ್ತಿನಲ್ಲಿ ಒಂದು ಊಟ ಏನಾದರೂ ಲೇಟ್ ಆಯಿತು ಅಂತಂದರೆ ಹಸಿವು ಕಾಣಿಸ್ಕೊಳ್ತಾ ಇತ್ತು. ಈಗ ಮಂಕಿ ಡಯಟಿಂದ ಒಂದು ಊಟ ಬಿಟ್ಟರೂ ಸಹ ಹಸಿವಿಲ್ಲ, ಎನರ್ಜಿ ಹಂಗೆ ಇರುತ್ತೆ. ನಾನು ಕೋತಿನೂ ಅಷ್ಟೇ ಪಾಪ, ಒಂದಿನ ಸಿಗ್ತದೆ, ಒಂದಿನ ಸಿಗಲ್ಲ, 1-2 ದಿನ ಸಿಗಲ್ಲ. ಆದ್ರೆ ಜಂಪ್ ಮಾಡೋದು ಮಾಡ್ತಾ ಇರ್ತೈತೆ, ಇದು ಏನೋ ಏರ್ತೈತೆ, ಇದಕ್ಕೆ ಇದು ಮರಕ್ಕೆ ಏರ್ತೈತೆ, ಜಂಪ್ ಮಾಡ್ತೈತೆ. ಸೊ ನಾವು ಅಷ್ಟೇ ಅದೇ ವಂಶದಿಂದ ಬಂದಿರೋದು. ನೀವು ಹೇಳಿದ್ರು ಗೊತ್ತಾಯ್ತು ಇವಾಗ. ಹೌದು, ಕೆಲವೊಂದ್ಸಲ ಸಿಗುತ್ತೆ, ಕೆಲವು ಸಿಗಲ್ಲ. ಎಲ್ಲಿ ಸಿಗ್ತದೆ ಪಾಪ ಅವಕ್ಕೆ, ಹಂಗೆ ಇರ್ತವೆ ಎನರ್ಜಿ, ಹಂಗೆ ಇರ್ತದೆ ಎನರ್ಜಿ. ಅಂದ್ರೆ ಆ ರೀತಿ ಇದೆ ಪವರ್ ಅನ್ಕುಕ್ ಡಯಟ್ ಅಲ್ಲಿ ಅಂತ. ಆಮೇಲೆ ಇನ್ನೊಂದು ಕೆಟ್ಟ ಕಲ್ಪನೆ ಮತ್ತೆ ಕೊಳಕು ಮೈಂಡ್ ಇದೆ, ಇದು ತರಕಾರಿ ತಿನ್ನಕ್ಕಾಗುತ್ತೆ ಅನ್ಕುಕ್ಡು. ನಾನು ತರಕಾರಿ ತಿನ್ನು ಅಂತ ಯಾರು ಹೇಳಿದ್ರು? ನಾನು ಹೇಳ್ತಾ ಇರೋದು ಸಲಾಡ್ಸ್ ಅನ್ನ, ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಇದು ಸ್ವೀಟ್ ಪೊಟೆಟೊ ಅದನ್ನು. ಸೊ ಇವೆಲ್ಲ ಸಲಾಡ್ಗೆ ಯೂಸ್ ಮಾಡ್ಬೋದು. ನೀವು ಅದನ್ನೇ ಬೀನ್ಸ್ ತಿನ್ನು ಅಂತ ನಾನೇನು ಹೇಳ್ತೀನ, ಅಥವಾ ಈ ಕೋಸ್ ತಿನ್ನು ಅಂತ ಹೇಳ್ತೀನ ಅಂತ ಹೇಳ್ತೀನಿ ಕೆಲವರಿಗೆ, ಪೇಷಂಟ್ಸ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಡ್ರೈ ಫ್ರೂಟ್ಸ್, ಜ್ಯೂಸಸ್ಸು, ಆಮೇಲೆ ಕೊಬ್ಬರಿ ಹಾಲು, ಕೊಬ್ಬರಿ ಎಣ್ಣೆ 2 ಸರಿ. ಸೊ ಇವೇ ನಾನು ಹೇಳೋದು. ಇದರಲ್ಲಿ ಹೊಟ್ಟೆನೇ ಸಿಗಲ್ಲ. ಅಗಸೆ ಮಜ್ಜಿಗೆ 2 ಸರಿ ಅಥವಾ 3 ಸರಿ. ಸೊ ಆ ರೀತಿ ಇಲ್ಲೇನಾದರೂ ಹುರಿದಿರೋದು ತಿನ್ಬೋದು, ಕಡಲೆ ಬೀಜ ಆಗಲಿ, ಉರಿಗಡಲೆ ಆಗಲಿ, ಹುರಿದಿರೆಲ್ಲ ತಿನ್ಬೋದು. ಆಮೇಲೆ ನಿಮ್ಮದ್ರಲ್ಲಿ ಎಷ್ಟು ಎಪಿಸೋಡ್ ಮಾಡಿದ್ದೀನಿ ಅಂದರೆ ಅನ್ಕುಕ್ ಡಯಟು. ಈಗ ಅದರಲ್ಲೇ ಒಂದು ಯುನೀಕ್ ಮಜ್ಜಿಗೆ, ಅದು ಹೆಂಗ್ ಡೈಜೆಷನ್ ಆಗುತ್ತೆ, ಎಷ್ಟು ಬಾಡಿ ಕೂಲಿಂಗ್ ಎಫೆಕ್ಟ್ ಕೊಡ್ತದೆ, ಯು ಕೆನಾಟ್ ಇಮ್ಯಾಜಿನ್. ಈಗ ಮೊಸರು ತಿಂದರೆ ಒಂದು ಬಾಡಿ ಎಫೆಕ್ಟ್, ಮಜ್ಜಿಗೆ ಮಾಡಿದ್ರೆ ಒಂದು ಬಾಡಿ ಎಫೆಕ್ಟ್. ಅದೇನೇ ಪ್ರೋಬಯೋಟಿಕ್ಸ್, ಅದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇರುತ್ತೆ, ಅದು ಹೊಟ್ಟೆಗೆ ಒಂಥರ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ. ಸೊ ಇವ್ರದ್ದು 7 years ಅಂದ್ರಲ್ಲ, ಅವ್ರು ಏನು ಪಾಲಿಸಿ ಸರ್ ಫುಡ್ ಹ್ಯಾಬಿಟ್ಸ್? 100% ಮಂಕಿ ಡಯಟ್. 7 ವರ್ಷ ಪ್ರಾಬ್ಲಮ್ಮು, 4 ಸರಿ ಆಪರೇಷನ್ ಮಾಡಿದ್ರು ಹೋಗದಿರೋ ಪ್ರಾಬ್ಲಮ್, 1 ತಿಂಗಳಂದ್ರೆ ದೇ ಹ್ಯಾವ್ ಸೀನ್ ದ ರಿಸಲ್ಟ್. ಅವರು ಒಂದು ಮಾತನಲ್ಲಿ ನೋಡ್ಬೋದಾ, ಕೇಳ್ಬೋದಾ? ಎಸ್, ಅದು ನೋಡ್ಬೋಣ. ನಮಸ್ತೆ. ಇವತ್ತು 10th June 2025, 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದೀರಿ. ಸೊ ಏನ್ ಹೆಲ್ತ್ ಇಶ್ಯೂ ಇತ್ತು ನಿಮಗೆ? ಫೈಬ್ರೋ ಅಡಾನಮಸ್ ಅಂತ ಗ್ಲ್ಯಾಂಡ್ಸ್ ಇದೆ ಸರ್ ಬ್ರೆಸ್ಟ್ ಅಲ್ಲಿ. ಸೊ ಅದು 4 times ನಾನು ಸರ್ಜರಿನ ಆಗಿದೆ. ಆದ್ರೆ ಅಗೇನ್ ಅಂಡ್ ಅಗೇನ್ ಅದು ರಿಕವರಿ ಆಗ್ತಾ ಇದೆ.
ಸೊ ನಿಮ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾನು ತುಂಬಾ ಚೇಂಜಸ್. ಆ ರಿಕರೆನ್ಸ್ ಆದಾಗ ಯಾವ ರೀತಿ ನಿಮ್ ಶರೀರ ಇತ್ತು ನಾನು ಟ್ರೀಟ್ಮೆಂಟ್? ಬಾಡಿ ಸ್ವೆಲ್ಲಿಂಗ್ ಇತ್ತು, ಅನ್ಈಸಿ ಆಗ್ತಾ ಇತ್ತು ನನಗೆ, ಒಂಥರ ಡಿಪ್ರೆಷನ್ ಇತ್ತು, ಏನು ಕೆಲಸ ಮಾಡ್ಬೇಕು ಅನ್ಸ್ತಿರ್ಲಿಲ್ಲ ನನಗೆ. ಸೊ ಆಮೇಲೆ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ರಿ. ಹೌದು ಸರ್. ನನ್ನ ಟ್ರೀಟ್ಮೆಂಟ್ ಅಲ್ಲಿ ಮಂಕಿ ಡಯಟ್ ಹೇಳಿದ್ದೆ. ಫ್ರಾಂಕ್ ಆಗಿರ್ರಿ, ಮಂಕಿ ಡಯಟ್ ತಗೊಂಡಾಗ ಹೆಂಗ್ ಅನಿಸ್ತು ಒಂದು ವಾರ, ಆಮೇಲೆ ಹೆಂಗ್ ಅನಿಸ್ತು? ಒಂದ್ ವಾರ ತುಂಬಾ ಕಷ್ಟ ಅನ್ಸ್ಬಿಡ್ತು. ಎಷ್ಟು ಕಷ್ಟ ಅಲ್ವಾ ಊಟ ಬಿಡೋ ಮಾಡೋದು ಅಂತ ತುಂಬಾ ಕಷ್ಟ ಅನ್ಸ್ತು ಊಟ ಬಿಡೋದಕ್ಕೆ. ಒಂದ್ ವಾರ ಮಾತ್ರ. ಅಗೇನ್ ಸೆಕೆಂಡ್ ವೀಕ್ ಇಂದ ನಾರ್ಮಲ್ ಆಗ್ಬಿಡ್ತು. ಸೊ ಆಮೇಲೆ ನನ್ಗೆ ಎಷ್ಟು ಚೇಂಜಸ್ ಅನ್ಸ್ತಿದೆ ಅಂದ್ರೆ ಎವ್ರಿ ಮಿನಿಟ್ ಸಮಥಿಂಗ್ ಆಕ್ಟಿವ್ ಆಗಿ ನಾನು ಕೆಲಸ ಮಾಡಕ್ ಆಗ್ತಾ ಇದೆ. ಹ್ಯಾಪಿ ಫೀಲಿಂಗ್ ಅಲ್ಲೇ ಇರ್ತೀನಿ ಯಾವಾಗ್ಲೂ, ನನ್ಗೆ ಬೇಜಾರ್ ಅನ್ಸಲ್ಲ. ಆಮೇಲೆ ವೇಟ್ ಲಾಸ್ ಆಗಿದ್ದೀನಿ ತುಂಬಾ. ನನ್ಗೆ 8 kilos ವಿತ್ 1 month ಅಲ್ಲಿ 8 kilos ವೇಟ್ ಲಾಸ್. ಬಟ್ ವೇಟ್ ಲಾಸ್ ಆದ್ರೂ ನನ್ಗೆ ಏನು ಸುಸ್ತ್ ಅನ್ಸ್ಲಿಲ್ಲ, ಯಾವ್ದೇ ತರ ಸೈಡ್ ಎಫೆಕ್ಟ್ಸ್ ಅನ್ಸ್ಲಿಲ್ಲ, ಏನೂ ಇಲ್ಲ. ಬಟ್ ನನ್ಗೆ ಬಾಡಿ ಎಲ್ಲ ಹೈಪರ್ ಆಕ್ಟಿವ್ ಅನ್ಸ್ತಾ ಇದೆ. ಅಂದ್ರೆ ಈ ಮಂಕಿ ಡಯಟ್ ತುಂಬಾ ಉಪಯೋಗ ಆಯ್ತು. ಎಷ್ಟೋ ಜನಕ್ಕೆ ಏನ್ ಗೊತ್ತಾ, ಕಾನ್ಫಿಡೆನ್ಸ್ ಇಲ್ಲ, ತಿನ್ಬೇಕು ಅಂದ್ಕೊಂಡು ತಿನ್ನೋದ್ರಲ್ಲೇನೆ ಪ್ರತಿಯೊಬ್ಬರಿಗೂ ಮಂಕಿ ಡಯಟ್ ಅಂದ ತಕ್ಷಣ ನಂಗ್ ಮಾಡಕ್ ಸಾಧ್ಯ ಆಗುತ್ತೋ ಇಲ್ಲ ಅನ್ಕೊಂತಾರೆ. ಈವನ್ ನಾನು ಹಾಗೆ ಅನ್ಕೊಂಡಿದ್ದೆ, ಮಾಡಕ್ ಆಗುತ್ತೋ ಇಲ್ಲೋ ಇಷ್ಟು ಕಠಿಣವಾಗಿ ಅನ್ಕೊಂಡಿದ್ದೆ. 1 week ಸ್ವಲ್ಪ ಕಷ್ಟ ಅನ್ಸ್ತು. ಏನಂತ ಬ್ರೇಕ್ಫಾಸ್ಟ್ ಏನ್ ತಗೋತಾ ಇದ್ರೆ ಮಂಕಿ ಡಯಟ್ ಅಲ್ಲಿ? ಇಲ್ಲ ಸರ್, ನಾನು ಫಸ್ಟ್ ಅಗಸೆ ಮಜ್ಜಿಗೆ, ನೀವು ಮಿರಾಕಲ್ ಪಿಲ್ಸ್ ಫಸ್ಟ್, ಆಮೇಲೆ ಪ್ರಿಬಯೋಟಿಕ್ ತಗೊಂಡೆ ಸರ್. ಅಲ್ಲ ಅವೆಲ್ಲ ಸರಿ. ಓಕೆ. ಬ್ರೇಕ್ಫಾಸ್ಟ್ ಅನ್ಕುಕ್ಕಡ್ ಅಲ್ಲಿ ಏನ್ ತಗೊಂತಾ ಇದ್ರಿ? ಸ್ಮೂತಿ ತಗೊಂತಿದ್ದೆ ಸರ್. ಪ್ರತಿದಿನ ಬೇರೆ ಬೇರೆ ಸ್ಮೂತಿ. ಹಾ, ಒನ್ ಡೇ ಆಪಲ್ ಸ್ಮೂತಿ, ಒನ್ ಡೇ ಪೈನಾಪಲ್, ಒನ್ ಡೇ ವಾಟರ್ ಮೆಲನ್, ಮಸ್ಕ್ ಮೆಲನ್, ಈ ತರ ಒಂದೊಂದು ಸ್ಮೂತಿ. ಮಧ್ಯಾಹ್ನ ವೆಜಿಟೇಬಲ್ಸ್ ಸ್ಮೂತಿ ಸರ್. ಆಮೇಲೆ ಅದ್ರ ಜೊತೆಗೆ ಸಲಾಡ್, ಕೋಸಂಬರಿ ತಗೊಂಡಿದ್ದೇನೆ ಸರ್. ಈವ್ನಿಂಗ್ ಟೈಮ್ ಅಲ್ಲಿ ಹುರಿದ ಶೇಂಗಾ ತಗೊಂಡಿದ್ದೇನೆ. ಮತ್ತೆ ರಾತ್ರಿ ಇನ್ನು ಕೋಸಂಬರಿ ಆರ್ ಇದು ಸರ್ ಮಕಾನ ಸೀಡ್ಸ್ ಇನ್ ಸಲಾಡ್. ಆಮೇಲೆ ರಾತ್ರಿ 1 time ಕೊಬ್ಬರಿ ಸ್ಮೂತಿ ತಗೊಂಡಿದ್ದೀನಿ ಸರ್. ಹಸಿ ಕೊಬ್ಬರಿ ಹಾಲು ಕಂಪಲ್ಸರಿ ಒಂದ್ ತಗೊಂಡಿದ್ದೀನಿ ಸರ್. ಇನ್ನೂ ಜಾಸ್ತಿ ಆಗಿದೆ ಸರ್. ನಾನು ಊಟ ಮಾಡಿಲ್ಲ ಅಂದ್ರೆ ಎಲ್ಲ ಸುಸ್ತಾಗ್ತಾರೆ. ಸರ್ ಎವ್ರಿಬಡಿ ನನ್ನ ಕೊಲೀಗ್ಸ್ ಎಲ್ಲ ಹೇಳ್ತಾರೆ ತುಂಬಾ ಗ್ಲೋ ಬಂದಿದೀಯಾ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀಯಾ. ಫುಡ್ ಇಲ್ಲ ಅಂದ್ರೆ ನಾರ್ಮಲಿ ನಾವು ಫುಡ್ ತಿಂದಿಲ್ಲ ಅಂದ್ರೆ 1 time ತಿಂದಿಲ್ಲ ಅಂದ್ರೆ ಸುಸ್ತಾಗಿ ಮುಖ ಎಲ್ಲ ಕಳ್ಚ್ ಬಿಡುತ್ತೆ. ಬಟ್ ಈ ಎಲ್ಲಾ ಡಯಟ್ ಫಾಲೋ ಮಾಡೋದ್ರಿಂದ ಸೋ ಮಚ್ ಹೈಪರ್ ಆಕ್ಟಿವ್ ಇದೀನಿ. ಆಮೇಲೆ ಫೇಸ್ ಅಲ್ಲಿ ಗ್ಲೋ, ಬಾಡಿಯಲ್ಲಿ ಬ್ಯೂಟಿ ಶೇಪ್. ವೆರಿ ಹ್ಯಾಪಿ. ಯಾಕಂದ್ರೆ ಜನಕ್ಕೆ ಈ ಇನ್ಕ್ಯೂರಬಲ್ ಹೆಲ್ತ್ ಡಿಸಾರ್ಡರ್ ಇಂದ 16 ವರ್ಷ ಏನ್ ಸಫರ್ ಪಡ್ತಾ ಇದ್ದಾರೆ ಅವರು 1 ತಿಂಗಳಲ್ಲಿ ನಾನು ಏನ್ ಅನ್ಸಲ್ಲ ಸರ್, ನಾನು 7 years ಬ್ಯಾಕ್ ನೀವು ಸಿಕ್ಕಿದ್ರೆ ತುಂಬಾ ಸಂತೋಷ ಆಗ್ತಿತ್ತು ನನಗೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.